ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವ್ರಿಗೆ ಮಾಸ ಭವಿಷ್ಯ ಮಾರ್ಚ್ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ಈ ತಿಂಗಳು ಸ್ವಲ್ಪ ಒಂಥರ ಉಸುರು ಕಟ್ತಂಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ 2ನೇ ಮನೆ ಅಧಿಪತಿನೂ ಬಂದು ನಿಮ್ಗೆ ಯುಗಾದಿ ಕಳೆಯೋವರೆಗೂನು ನಿಮ್ಗೆ 8ನೇ ಮನೆಯಲ್ಲೇ ಇರ್ತಾನೆ. ರವಿ ಗ್ರಹ ಬಂದು ನಿಮ್ಗೆ ಯಾವಾಗ ಕುಂಭರಾಶಿಯಲ್ಲೇ ಇರ್ತಾನೋ ಒಂಥರ ಹಣ ಬರೋದ್ರಲ್ಲಿ ಸ್ಟ್ರಕ್ ಆಗೋಂಥದ್ದು, ಫ್ಯಾಮಿಲಿಯಲ್ಲಿ ಜಗಳ ಬರೋಂಥದ್ದು, ವೈಮನಸ್ಸೆ ಬರೋಂಥದ್ದು, ಏನೋ ಒಂದ್ ಸಣ್ಣ ಪುಟ್ಟ ಮಾತಾಡೋದು ಅದು ಜಗ್ಲಕ್ಕೆ ಹೋಗಿ ನಿಂತ್ಕೊಳ್ಳೋ ತರ, ಈ ತರ ಆಗುತ್ತೆ ನಿಮ್ಗೆ. 2ನೇ ಮನೆ ಅಧಿಪತಿನೂ ಅಲ್ಲೇ ಇರ್ತಾನೆ. 3ನೇ ಮನೆ ಅಧಿಪತಿನೂ ನಿಮ್ಗೆ 8ನೇ ಮನೆಯಲ್ಲೇ, 3ನೇವನು ಮತ್ತೆ 12ನೇವನು. ಸಡನ್ ಖರ್ಚುಗಳು ಜಾಸ್ತಿ ಆಗುತ್ತೆ. ಸಡನ್ ಅನ್ಎಕ್ಸ್ಪೆಕ್ಟೆಡ್ ಇರಲ್ಲ ನಿಮ್ಗೆ. ಈ ತಿಂಗಳಲ್ಲಿ ನಾನು ಏನೋ ಒಂದ್ ಮಾಡ್ಬೋದು ಅಂತ ನೀವ್ ಅನ್ಕೊಂಡಿರ್ತೀರಾ, ಇಲ್ಲ ಅದು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ. ನಿಮ್ಗೆ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲ ಒಂದು ಆಸ್ಪತ್ರೆಗೆ ಯಾರಿಗಾದ್ರೂ ನಿಮ್ಮ ಫ್ಯಾಮಿಲಿಯಲ್ಲಿ ಇರೋಂಥವ್ರಿಗೆ ಖರ್ಚು ಮಾಡೋ ಅಂಥದ್ದು, ಇಲ್ಲ ಬೇರೆ ಏನೋ ಒಂದ್ ಇದಕ್ಕೆ ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ ಅಂತದಕ್ಕೆ ನಿಮ್ಗೆ ಸಡನ್ ಆಗಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಮತ್ತೆ ವೈಮನಸ್ಯಗಳು ಜಾಸ್ತಿ ಇರುತ್ತೆ. ಕುಟುಂಬದವ್ರ ಜೊತೆ ಇರ್ಬೋದು, ನಿಮ್ಮ ಅಣ್ಣ ತಮ್ಮದಿರ ಜೊತೆ, ಅಕ್ಕ ತಂಗಿರ ಜೊತೆ, ಒಟ್ನಲ್ಲಿ ಯಾರ ಜೊತೆನೂ ನಿಮ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಅಷ್ಟು ಒಳ್ಳೇದಂತೂ ಏನು ಇರಲ್ಲ. ಯಾಕೆಂದ್ರೆ ಎಲ್ಲಾನು ಹೋಗಿ 8ನೇ ಮನೆಯಲ್ಲಿ ಆಲ್ರೆಡಿ ರಾಹು ಗ್ರಹ 8ನೇ ಮನೆಯಲ್ಲೇ ಇರ್ತಾನೆ. ಅದ್ರಲ್ಲಿ 2ನೇ ಮನೆಯಲ್ಲಿ ಕೇತು ಇದೆ. ಕುಟುಂಬ ಸ್ಥಾನದಲ್ಲೇ ಕೇತು ಇರೋದ್ರಿಂದ ನಿಮ್ ಭಿನ್ನಾಭಿಪ್ರಾಯಗಳು ಆಲ್ರೆಡಿ ಜಾಸ್ತಿನೇ ಆಗಿರುತ್ತೆ. ಅದೇನಾದ್ರೂ ಈ ಟೈಮಲ್ಲಿ ನೀವು ಒಂದ್ ಸ್ವಲ್ಪ ಏನಾದ್ರೂ ಒಂಚೂರು ಜಾಸ್ತಿ ಮಾತಾಡಿದ್ರಿ ಅಂದ್ರೆ ಅದಿನ್ನೂ ವಿಪರೀತಕ್ಕೆ ಹೋಗುತ್ತೆ. ಆದಷ್ಟು ನೀವೇ ನಿಮಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಅದ್ರಲ್ಲಿ ಶುಕ್ರ ಗ್ರಹ 11ನೇ ಮನೆ ಅಧಿಪತಿ ಬಂದು ನಿಮ್ಗೆ 9ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಏನಂದ್ರೆ ಏನಾದ್ರೂ ಯಾರಿಂದಾದ್ರೂ ನಿಮ್ಗೆ ಹೆಲ್ಪ್ ಸಿಗೋ ಅಂಥದ್ದು, ಈ ತರ ಏನಾದ್ರೂ ಒಂದು ಇರುತ್ತೆ ನಿಮ್ಗೆ. ಅದ್ರಲ್ಲೂ ನಿಮ್ಗೆ 4ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ ಶುಕ್ರ ಬಂದು 9ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಅಂದ್ರೆ ಅಷ್ಟು ನಿರೀಕ್ಷೆ ಮಾಡೋಷ್ಟೇನಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಏನಾದ್ರೂ ಒಂದು ಸಹಾಯ ಹಸ್ತ ಸಿಗೋಂಥದ್ದು, ಇಲ್ಲ ನೀವೇನೋ ಒಂದು ಹಾಸ್ಪಿಟ್ಲಿಗೆ ಏನಾದ್ರೂ ಕಟ್ಬೇಕು ಅಂದ್ರೆ ಯಾರಿಂದಾದ್ರೂ ಹೆಲ್ಪ್ ಸಿಗೋಂಥದ್ದು, ಈ ತಕ್ಕ ಮಟ್ಟಿಗೆ ಏನೋ ಒಂದು ಪರಿಹಾರ ಆಗುತ್ತೆ. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಯಾಕೆಂದ್ರೆ 2ನೇ ಮನೆಯಲ್ಲೇ ಕೇತು ಇರೋದ್ರಿಂದ, ವಾಕ್ಸ್ಥಾನದಲ್ಲಿ ಕೇತು ಇರೋದ್ರಿಂದ ಸುಮ್ನೆ ನೀವೇ ಮಾತಾಡಿ ತುಂಬಾ ನಿಷ್ಠುರ ಆಗ್ತಾ ಇರ್ತೀರ. ಸಣ್ಣ ಪುಟ್ಟ ವಿಷಯಕ್ಕೂ ಕೇತು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಗಣೇಶನಿಗೆ ಅಭಿಷೇಕಕ್ಕೆ ಕಬ್ಬಿನ ಹಾಲನ್ನ ಕೊಡ್ತಾ ಬನ್ನಿ. ನೀವು ಆದಷ್ಟು ಕಬ್ಬಿನ ಹಾಲನ್ನ ಕೊಡ್ತಾ ಬಂದ್ರೆ ಗಣೇಶನ್ಗೆ ಸ್ವಲ್ಪ ಸಂಪನ್ನ ಆದಾಗ ನಿಮ್ಗೆ ಸ್ವಲ್ಪ ಅದರಿಂದ ಕಮ್ಮಿ ಆಗುತ್ತೆ. ನಿಮ್ಗೆ ಏನ್ ರ್ಯಾಶ್ ಆಗಿ ಮಾತಾಡುವಂಥದ್ದು, ಹಣ ಬರೋದು ಸ್ವಲ್ಪ ಸ್ಟ್ರಕ್ ಆಗಂತ ಅದಕ್ಕೆಲ್ಲ ನಿಮ್ಗೆ ಏನೋ ಒಂದು ಪರಿಹಾರ ಸಿಗುತ್ತೆ. ಇದಿಷ್ಟು ಬಂದು ಕಟಕ ರಾಶಿಯವರ ಮಾಸ ಭವಿಷ್ಯ.